ಹಾಯ್ ಎವ್ರಿವನ್, ಎಲ್ಲ RCB ಫ್ಯಾನ್ಸ್ ಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ನಿಮಗೆ ಗೊತ್ತಿರೋಗೆ IPL 2026 ಬೆಂಗಳೂರಲ್ಲಿ ನಡೆಯೋದಿಲ್ಲ ಆಯ್ತಾ. ಹೋಮ್ ಗ್ರೌಂಡ್ ನ ಚೇಂಜಸ್ ಕೂಡ ಮಾಡೋದಕ್ಕೆ ಪುಣೆಗೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ವರದಿ ಕೂಡ ಬಂದಿದೆ, ನೀವು ಗಮನಿಸಬಹುದು. ಏನಂದ್ರೆ ಕಾರಣ ಏನಂದ್ರೆ ಪುಣೆಯಿಂದ ಕೂಡ ಆಫರ್ ಬಂದಿದೆ ಅಂತೆ. ಇದಕ್ಕೆ ಸರ್ಕಾರ ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ ಅಂತೇಳಿ ಮಾಹಿತಿ ಕೂಡ ಬಂದಿದೆ. ಕಾರಣ ನಿಮಗೆಲ್ಲ ಗೊತ್ತಿದೆ, ಜೂನ್ 4ರಂದು ನಿಮಗೆ ಭೀಕರ ಕಾಲ್ತುಳಿತಾಗಿ ಬರೋಬ್ಬರಿ 11 ಜನ ಸಾವನ್ನಪ್ಪಿದ್ರು. ಅದಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಸರ್ಕಾರನೇ ಕಾರಣ ಆಗಿತ್ತು. ಬಟ್ ಸರ್ಕಾರ ಅದನ್ನ ಒಪ್ಪಿರ್ಲಿಲ್ಲ ಆಯ್ತಾ, ನಾವ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ನಂತರ FIR ಆಯ್ತು, RCB ಮ್ಯಾನೇಜ್ಮೆಂಟ್ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರು. ನಂತರ ಹೈಕೋರ್ಟ್ ಹೋಯ್ತು, ಎಲ್ಲಾ ರೀತಿ ಆಗ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿ ಬೆಂಗಳೂರಿನ ಬೊಮ್ಮಸಂದ್ರದ ಬಳಿ ಹೊಸ ಸ್ಟೇಡಿಯಂ ನ ಕೂಡ ಮಾಡ್ತಾ ಇದಾರೆ ಆಯ್ತಾ. ಸರ್ಕಾರ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಪಂದ್ಯ ಕೂಡ ನಡೆಯಲಿಲ್ಲ, ಮಹಿಳಾ ಏಕದಿನ ವಿಶ್ವಕಪ್ ಕೂಡ ನಡೆಯಲಿಲ್ಲ ಅಲ್ಲಿ ಅಂಡ್ ಬೆಂಗಳೂರು ಸ್ಟೇಡಿಯಂ ಅಲ್ಲಿ. ಅಂಡ್ ನಿಮಗೆ T20 ವಿಶ್ವಕಪ್ ಕೂಡ ಬೆಂಗಳೂರು ಸ್ಟೇಡಿಯಂ ಅಲ್ಲಿ ನಡೆಯಲಿಲ್ಲ. ಆ ನಿಟ್ಟಿನಲ್ಲಿ ವರದಿಯ ಪ್ರಕಾರ ಬೆಂಗಳೂರಿನ 2026 IPL ನಡೆಯೋದಿಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಕಾರಣ ಸರ್ಕಾರ ಇನ್ನೂ ಕೂಡ ಅನುಮತಿ ಕೊಟ್ಟಿಲ್ಲ, ಅನುಮತಿ ಕೊಡೋದು ಡೌಟ್ ಅಂತ ಇದ್ದಾರೆ. ಇನ್ ಕೇಸ್ ಕೊನೆ ಪಕ್ಷ ಅನುಮತಿ ಕೊಟ್ಟರು ಕೂಡ ಯಾವುದೇ ರೀತಿ ಪ್ರೇಕ್ಷಕರನ್ನ ಅಂದ್ರೆ ಯಾವುದೇ ರೀತಿ ಜನ ಕೂಡ ಹೋಗಂಗಿಲ್ಲ, ಅವರೇ ಆಡ್ಕೊಂಡು ಇರಬೇಕಾಗುತ್ತೆ ಅಂತ ಸ್ಥಿತಿಗೆ ಕೂಡ ಬರ್ಬೋದು ಅಂತ ಕೂಡ ಮಾಹಿತಿ ಕೊಡ್ತಾ ಇದೆ. ಒಟ್ಟಾರೆ ಸರ್ಕಾರ ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ. RCB ಅಭಿಮಾನಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ಬೆಂಗಳೂರದ್ದು ಬಂದ್ಬಿಟ್ಟು ಹೋಮ್ ಗ್ರೌಂಡ್ ಇರೋದಿಲ್ಲ, ಅದರ ಬದಲು ಪುಣೆನೆ ಹೋಮ್ ಗ್ರೌಂಡ್ ಮಾಡುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಆಯ್ತಾ. ಅದು ಕೂಡ ಇನ್ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಕೂಡ ಆಗಿಲ್ಲ, ಬಟ್ ಕೆಲ ಸಮಸ್ಯೆ ಕೂಡ ಇದೆ. ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಂಡ್ರೆ ಪುಣೆ ಬಂದ್ಬಿಟ್ಟು ಬೆಂಗಳೂರಿನ ಗ್ರೌಂಡ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಮ್ಗೂ ಕೂಡ ಶಾಕಿಂಗ್ ಆಯ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.